ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್‌ನ ನೋಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನನ್ನ ತಂಗಿ ಊರಿಂದ ಬರ್ತಾ ಇದ್ದಾಳೆ. ಏನೇನು ತಂದಿದ್ದಾಳೆ ಅಂತ ನಾನು ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಆ್ಯಕ್ಚುಲಿ ಬೆಳಗ್ಗೆನೇ ಹೋಗಬೇಕಿತ್ತು, ಬಟ್ ಏನಾಯಿತು ಅಂದರೆ ಬಸ್ಸು 5:45ಗೆ ಬರಬೇಕಿತ್ತು. ಅಂದರೆ 5:45 6 ಹಾಗೆ ರೀಚ್ ಆಗುತ್ತೆ ಯಾವಾಗ್ಲೂ. ಈ ಸಲ ನೋಡಿದ್ರೆ 4:30ಗೆ ಬಂದುಬಿಟ್ಟಿದ್ದಾರೆ. ಅದಕ್ಕೆ ಹೋಗೋಕ್ಕಾಗಿಲ್ಲ ನನಗೆ ಬೆಳಿಗ್ಗೆ. ಇವಾಗ ಸಂಜೆ ಹೋಗ್ತಾ ಇದ್ದೀನಿ. ಆಮೇಲೆ ಅವಳು ಆಫೀಸ್‌ಗೆ ಹೋಗ್ಬಿಟ್ಲು. ಇವಾಗ ಅವಳು ಬರ್ತಾಳೆ 9:30ಗೆ. ಇವಾಗ ಹೋಗ್ತಾ ಇದ್ದೀವಿ. ಹೋಗಿ ಇಸ್ಕೊಂಬಂದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಂದ್ವಿ ನಾವು ನಮ್ಮ ತಂಗಿ ಪಿ.ಜಿ ಹತ್ರ. ಅವಳು ಆಲ್ರೆಡಿ ಅವ್ರ ಆಫೀಸಿಂದ ಬಂದು ಒಳಗಿದ್ಲು. ನಾನು ಫೋನ್ ಮಾಡಿದ ಮೇಲೆ ಬಂದ್ಳು. ಅವಳಿಗೆ ಅವಳನ್ನ ತೋರಿಸ್ಬಾರ್ದಂತೆ, ಅವಳು ರೆಡಿಯಾಗಿಲ್ಲ ಅಂತೆ, ಅದಕ್ಕೆ ತೋರಿಸ್ಬೇಡ ಅಂತ ಅಂದ್ಲು. ಮತ್ತು ನಮ್ಮಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ಲಾ, ನಮ್ಮಮ್ಮನ ಹತ್ರ ಹೇಳ್ತಾ ಇದ್ದಾಳೆ, ಅವಳು ವೀಡಿಯೋ ಮಾಡ್ಕೊಂಡು ಬಂದಿದ್ದಾಳೆ, ನಾನು ರೆಡಿನೇ ಆಗಿಲ್ಲ, ನಾನು ಹಾಗೆ ಇದ್ದೀನಿ ಅಂತ ಅಂದು. ಅದಕ್ಕೆ ನಾನು ವೀಡಿಯೋ ಮಾಡ್ತಿದ್ನಲ್ಲ, ಅದಕ್ಕೆ ಬ್ಯಾಗಲ್ಲಿ ಹಾಕು ಅಂತ ಅಂದೆ. ಅದನ್ನೆಲ್ಲ ಹಾಕಿದ್ಲು. ಮತ್ತೆ ಇನ್ನೇನಾದರೂ ಇದೆಯಾ ನೆನಪು ಮಾಡು ಅಂತ ಹೇಳ್ತಾ ಇದ್ಲು. ಯಾಕಂದರೆ ಮರ್ತೋಗ್ಬಿಟ್ಟಿರುತ್ತಾ. ಸ್ವಲ್ಪ ಫ್ರೀಝರಲ್ಲಿ ಇಟ್ಟಿದ್ಲು, ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟಿದ್ಲು. ಅದಕ್ಕೆ ಮರ್ತೋಗುತ್ತೆ ಅಂತ ಇನ್ನೇನಾದರೂ ಇದೆಯಾ ಕೇಳ್ತಾ ಇದ್ಲು. ಮತ್ತು ಹಾಗೆ ಅವಳು ನನ್ನ ಜೊತೆ ಬಂದ್ಲು. ನನ್ನ ಹಸ್ಬೆಂಡ್ ಅಲ್ಲಿದ್ರಲ್ಲ, ಅವ್ರ ಹತ್ರ ಮಾತಾಡ್ಸೋಣ ಹಾಗೆ ಅಂತ ಬಂದ್ಲು. ತಗೊಂಡು ನಾವು ಮನೆಗೆ ಹೋದ್ವಿ. ಹಾಯ್ ಗಾಯ್ಸ್, ತಗೊಂಡ್ಬಂದಿದ್ದೀವಿ. ಏನಂದರೆ ಇದು ಹಲಸಿನ ಹಣ್ಣು ಕವರಲ್ಲಿ ಹಾಕಿ ತಂದಿದ್ದೀವಿ. ಸ್ವಲ್ಪ ಮೆತ್ತಗೆ ಆಗ್ಬಿಟ್ಟಿದೆ, ತುಂಬ ಹಣ್ಣಾಗಿದೆ ಅನ್ಸುತ್ತೆ ಇದು. ಅದು ಫುಲ್ ಹಣ್ಣು ಹಿಡ್ಕೊಂಡು ಬರೋಕ್ಕಾಗಲ್ಲ ಅಂತ ಹಣ್ಣನ್ನು ಈ ಥರ ಕವರಲ್ಲಿ ಹಾಕ್ಕೊಂಡ್ಬಂದಿದ್ದಾನೆ. ಇದು ಬಿಲ್ವಾನ ಅಂತ. ಸರಿ, ಇದು ಆಮೇಲೆ ನೋಡೋಣ, ಇವಾಗ ತಿನ್ನೋದು ಬೇಡ. ಇದೇನಂದರೆ ಇದು ಕಳಲೆ ಅನಿಸುತ್ತೆ. ಅದು ಹಲಸಿನ ಹಣ್ಣು. ನಾನು ಓಪನ್ ಮಾಡಿಲ್ಲ, ಒಂದು ಹಣ್ಣು ತೋರಿಸ್ತೀನಿ ರೀ. ಹಲಸಿನ ಹಣ್ಣೇನಾ ಅಂತ ಹೇಳಕ್ಕೆ ಇಲ್ಲಿ ಹಲಸಿನ ಹಣ್ಣೆ. ಇದು ಕಳಲೆದ ರೆಸಿಪಿ ನಾನು ಕಳಲೆನೆ ಇಷ್ಟೆ. ಇದನ್ನ ನೀರು ಸುರಿತಿದೆ, ಬೇಯಿಸಿದಾರೋ ಏನು ಮಾಡಿದಾರೆ ಅಂತ ಗೊತ್ತಿಲ್ಲ. ಇದು ನಿಂಗೆ ಫ್ರಿಜ್ಜಲ್ಲಿ ಇಡ್ತೀನಿ. ಕಾಳು ಇದೆಯಪ್ಪ, ಫ್ರಿಜ್ಜಲ್ಲಿ ಇಡ್ತೀನಿ. ಇದನ್ನು ನಾಳೆ ಏನು ಅಂತ ನೋಡೋಣ. ಇದು ಆಯಿತಾ, ಇದು ಕೊಬ್ಬರಿ ಅಲ್ಲ, ತೆಂಗಿನಕಾಯಿನೂ ಎತ್ಕೊಂಬರೋಕ್ಕಾಗಲ್ಲ ಅಂತ ಇಲ್ಲಿ ತುರಿದ್ಬಿಟ್ಟು ತೊಗೊಂಬಂದಿದ್ದಾಳೆ ನನ್ನ ತಂಗಿ. ಇದಾಯ್ತಾ. ಇದರಲ್ಲಿ ಏನಿದೆ ಅಂದರೆ ಇದು ಮುಳ್ಕನೂ ಮಾಡಿ ನಿನ್ನೆ ಮಾಡಿದ್ದಾರೆ. ನಿನ್ನೆ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಅದೇನು ಹಾಳಾಗಲ್ಲ, ಇಡ್ಬೋದು ಸುಮಾರು ದಿವಸ ಅಲ್ಲ, ಒಂದು ವಾರ ಇಡ್ಬೋದು. ಹಾಗೇನೆ ಒಂದು ವಾರದ ಮೇಲೂ ಇಡ್ಬೋದು ಅನ್ಸುತ್ತೆ. ಫ್ರಿಜ್ಜಲ್ಲಿ ಸುಮಾರು ದಿವಸ ಇಡ್ಬೋದು, ಹಾಗೆ ಒಂದು ವಾರ ಇಡ್ಬೋದು. ಇಲ್ಲಿ ಚೆನ್ನಾಗಿದೆ. ಮತ್ತೇನಿದೆ, ಇದು ಮಾವಿನ ಹಣ್ಣು. ತುಪ್ಪ ಅನ್ಸುತ್ತೆ, ಹೇಳಿರಲಿಲ್ಲ ನನಗೆ. ತುಪ್ಪ ಕೊಟ್ಬಿಟ್ಟಿದ್ದಾರೆ, ಗೊತ್ತಿಲ್ಲ ಈ ಸಲ. ಇದು ಹಪ್ಪಳ, ಹಲಸಿನ ಹಣ್ಣಿನ ಹಪ್ಪಳ. ಮತ್ತಿದು ಕೋಳಿ ರೊಟ್ಟಿ. ನನ್ನ ಗಂಡ ಹೇಳಿದ್ದ ಕೋಳಿ ರೊಟ್ಟಿ ತೊಗೊಂಬರಕ್ಕೆ ಹೇಳು ಅಂತ, ಅದಕ್ಕೆ ಕೋಳಿ ರೊಟ್ಟಿ ಕೊಟ್ಟು ಕಳಿಸಿದ್ದಾರೆ. ಇದು ಕಲ್ಪವಲ್ಲಿ ಅಂತ ಅಡುಗೆ ಬುಕ್ಕು. ನಾನು ಯೂಟ್ಯೂಬಲ್ಲಿ ಅಡುಗೆದು ಹಾಕ್ತಾಯಿದ್ದೀನಿ ಅಂತ ನಮ್ಮಮ್ಮ ಈ ಬುಕ್ ಕೊಟ್ಟು ಕಳಿಸಿದ್ದಾರೆ. ನೋಡೋಣ, ಇದನ್ನು ಓದ್ತೀನಿ. ಇದರಲ್ಲಿ ಏನೇನಿದೆ ಅಂತ ನನಗೂ ಗೊತ್ತಿಲ್ಲ. ತುಂಬ ಹಳೆ ಬುಕ್ಕೇ ನೋಡಿ ಹೇಗಾಗಿದೆ. ತುಂಬ ಹಳೆ ಬುಕ್ಕು. ನೋಡ್ತೀನಿ ಏನೇನು ರೆಸಿಪಿ ಮಾಡ್ಬೋದು ನೋಡಿ ಸಪ್ರೇಟಾಗಿ ಇದನ್ನು ಮಾಡ್ತೀನಿ. ಸರಿ, ಇಷ್ಟೆಲ್ಲ ತಗೊಂಬಂದಾಯ್ತು. ಇವಾಗ ಇದನ್ನೆಲ್ಲ ಎತ್ತಿಟ್ಟು ಮಲ್ಕೊಬೇಕು. ಮತ್ತೆ ನಾಳೆ ಬೆಳಿಗ್ಗೆ ನಾನು ಹಲಸಿನ ಹಣ್ಣಿನ ದೋಸೆ ಮಾಡ್ತೀನಿ, ಆವಾಗ ಸಿಗ್ತೀನಿ. ನಾನು ನಿನ್ನೆ ಹೇಳ್ದಂಗೆ ಹಲಸಿನ ಹಣ್ಣಿನ ದೋಸೆ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಈ ಕಪ್ಪಲ್ಲಿ 3/4 ಕಪ್ಪು ಅಕ್ಕಿನ ರಾತ್ರಿನೇ ನೆನೆಸಿಟ್ಟಿದ್ದೆ ನಾನು. ಇವಾಗ ಅದನ್ನು ತೊಗೊಂಡಿದ್ದೀನಿ. ಮತ್ತು ಆ ಕಪ್ಪಲ್ಲೇ 1.5 ಕಪ್ಪಷ್ಟು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ, ಒಂದು ಅಂದಾಜು ಮೇಲೆ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಮತ್ತು ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಏಲಕ್ಕಿ ಸ್ವಲ್ಪ ಸಾಕು ಅಂತ. ಮತ್ತು ಸ್ವಲ್ಪ ಬೆಲ್ಲ. ಇವಾಗ ನಾವು ಇದನ್ನು ರುಬ್ಕೊಬೇಕು. ಫಸ್ಟು ನಾನು ಅಕ್ಕಿನ ರುಬ್ಕೊತಿದ್ದೀನಿ. ಹಣ್ಣು ಜೊತೆ ಹಾಕಿದ್ರೆ ಅಕ್ಕಿ ಚೆನ್ನಾಗಿ ರುಬ್ಬಲ್ಲ. ಹಾಗಾಗಿ ಫಸ್ಟ್ ಅಕ್ಕಿನ ಕಾಯಿ
ಏಲಕ್ಕಿ, ಬೆಲ್ಲ ಇಷ್ಟನ್ನು ಫಸ್ಟ್ ರುಬ್ಕೊತೀನಿ. ಗಟ್ಟಿಗೆ ರುಬ್ಕೊತೀನಿ. ಸ್ವಲ್ಪ ಮಾತ್ರ ನೀರು ಹಾಕಿ ರುಬ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೆ ಹಣ್ಣು ಸೇರಿಸ್ಕೊತೀನಿ. ಇವಾಗ ಇದನ್ನ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಾಯಿ ಹಾಕ್ಕೊತಾ ಇದ್ದೀನಿ ಮತ್ತು ಏಲಕ್ಕಿ. ಒಂದೇ ಏಲಕ್ಕಿ ತೊಗೊಂಡಿದ್ದೀನಿ. ಯಾಕಂದರೆ ತುಂಬ ಏಲಕ್ಕಿ ತೊಗೊಂಡ್ರೆ ಅದು ಸ್ವೀಟ್ ಥರ ಆಗುತ್ತೆ. ನಾನು ಇದನ್ನು ಬೆಳಿಗ್ಗೆ ಟಿಫನಿಗೆ ಮಾಡ್ತಾ ಇರೋದು. ಸೊ ಏಲಕ್ಕಿ ಒಂದು ಸಾಕು ಅನ್ನಿಸ್ತು ನನಗೆ. ಬೆಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಣ್ಣು ತುಂಬ ಸ್ವೀಟ್ ಇದೆ. ಹಾಗಾಗಿ ಬೆಲ್ಲ ಸ್ವಲ್ಪ ಸಾಕು ಅಂತ ಹಾಕ್ಕೊಂಡೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ಕೊತೀನಿ. ರುಬ್ಕೊಂಡು ಮತ್ತೆ ಬರ್ತೀನಿ. ನುಣ್ಣಗೆ ರುಬ್ಕೊಬೇಕು ಇದು. ಅಕ್ಕಿನೇ ಫುಲ್ ನುಣ್ಣಗೆ ರುಬ್ಕೊಬೇಕು. ಆಮೇಲೆ ಹಣ್ಣು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇಲ್ಲಾಂದರೆ ಅದು ನೀಟಾಗಿ ಪೇಸ್ಟ್ ಆಗಲ್ಲ. ಹಣ್ಣು ಹಾಕ್ಕೊಂಬಿಟ್ರೆ ಫಸ್ಟೇನೆ ತರಿ ಆಗಿಬಿಡುತ್ತೆ. ಅದಕ್ಕೇ ಈಗ ರುಬ್ಕೊಂಡಿದ್ದೀನಿ ಇದನ್ನು. ಇವಾಗ ಇದಕ್ಕೆ ಹಣ್ಣು ಸೇರಿಸ್ಕೊಳ್ಳೋಣ. ಹಣ್ಣು ತುಂಬ ಸ್ವೀಟ್ ಇದೆ, ಚೆನ್ನಾಗಿದೆ ಹಣ್ಣು. ಆದರೆ ಸ್ವಲ್ಪ ನೀರು ಬಿಟ್ಕೊಂಡಿತ್ತು. ಇವಾಗ ಹಣ್ಣು ಸೇರಿಸ್ಕೊಂಡು ರುಬ್ಕೊಂಡು ಬರ್ತಿದ್ದೀನಿ. ರುಬ್ಬಿದ ಮೇಲೆ ನೋಡಿ ಅದು ಕಲರ್ ಎಷ್ಟೊಂದು ಯೆಲ್ಲೋ ಇದೆ ಅಂತ ಅಂದರೆ, ನಾನು ಅರಿಶಿನ ಏನೂ ಹಾಕಿಲ್ಲ ಅದಕ್ಕೆ. ಅಷ್ಟು ಯೆಲ್ಲೋ ಕಲರ್ ಇದೆ. ಅದು ಹಣ್ಣು ಅಷ್ಟೊಂದು ಚೆನ್ನಾಗಿದೆ. ಹಾಗಾಗಿ ತುಂಬ ಯೆಲ್ಲೋ ಕಲರ್ ಇದೆ. ನೋಡಿ ಇವಾಗ ಇದರಲ್ಲಿ ಎಷ್ಟು ಯೆಲ್ಲೋ ಕಲರ್ ಇದೆ. ಇಷ್ಟೇ ಗಟ್ಟಿ ರುಬ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡಿಲ್ಲ. ಉಪ್ಪು ಯಾಕೆ ಹಾಕ್ಕೊಂಡಿಲ್ಲ ಅಂದರೆ, ಇದನ್ನು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಸಂಜೆ ನನ್ನ ಹಸ್ಬೆಂಡ್ ಬರ್ತಾರಲ್ಲ ಅವ್ರಿಗೊಂದು ಸ್ವಲ್ಪ ಮಾಡೋದಕ್ಕಂತ. ಉಪ್ಪು ಹಾಕಿಟ್ರೆ ಅದು ಹುಳಿ ಬರುತ್ತೆ. ಯಾವ ದೋಸೆ ಹಿಟ್ಟಾದ್ರೂ ಅಷ್ಟೇ, ನಾರ್ಮಲ್ ದೋಸೆ ಹಿಟ್ಟಾದ್ರೂ ಉಪ್ಪು ಹಾಕಲ್ಲ. ಹಾಗಾಗಿ ಇದಕ್ಕೂ ಉಪ್ಪು ಹಾಕಿಲ್ಲ. ನಾನು ನನಗೆ ಮಾತ್ರ ಮಾಡ್ಕೊತೀನಲ್ಲ ಆವಾಗ ಉಪ್ಪು ಮಿಕ್ಸ್ ಮಾಡ್ಕೊತೀನಿ. ಗಟ್ಟಿನೇ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನನಗೆ ಮಾಡುವಾಗ ಮಾತ್ರ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊತಿದ್ದೀನಿ. ಇವಾಗ ಒಂದು ಬಾಕ್ಸಲ್ಲಿ ಅವರಿಗೆ ಮಾತ್ರ ಎತ್ತಿಡ್ತಾ ಇದ್ದೀನಿ ಒಂದು ಸ್ವಲ್ಪ. ನಾನು ಮತ್ತೆ ಆ ಮಿಕ್ಸಿಗೆ ನೀರು ಹಾಕ್ಕೊಂಬಿಟ್ಟು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡ್ಕೊತೀನಿ ನನಗೆ ಬೇಕಾಗಿರೋ ಹಿಟ್ಟಿಗೆ ಮಾತ್ರ. ನನ್ನ ತಂಗಿ ಪಿ ಜಿಲಿ ಒಂದು ಸಲ ಏನೋ ಆಗಿತ್ತು. ಅದನ್ನ ದೋಸೆ ಮಾಡುವಾಗ ಹೇಳ್ತೀನಿ ಏನು ಅಂತ. ಯಾಕೆ ನಾನು ಬೆಳಿಗ್ಗೆನೇ ಹೋಗಿ ಹಲಸಿನ ಹಣ್ಣು ಇಸ್ಕೊಂಬರಬೇಕು ಅಂತ ಅಂದ್ಕೊಂಡೆ ಅಂದರೆ ಅದಕ್ಕೋಸ್ಕರನೇ. ಅದನ್ನು ಹೇಳ್ತೀನಿ ಆಮೇಲೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಚಿಕ್ಕ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊತಿದ್ದೀನಿ. ಯಾಕಂದರೆ ದೊಡ್ಡ ಸ್ಪೂನಲ್ಲಿ ಅದು ಅಂಟ್ಕೊಳ್ಳುತ್ತೆ ಸ್ಪೂನಿಗೇನೆ ಅರ್ಧ. ಹಾಗಾಗಿ ಚಿಕ್ಕ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ತುಂಬ ತಿಕ್ಕಾಗಿರುತ್ತಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ದೋಸೆ ಮಾಡುವಾಗಲೂ ಅಷ್ಟೇ ಸಣ್ಣ ಉರಿಲಿ ಮಾಡಬೇಕು. ತುಂಬ ದೊಡ್ಡ ಉರಿ ಇಟ್ಕೊಂಡ್ರೆ ಸೀದೋಗುತ್ತೆ. ನನ್ನ ಫಸ್ಟ್ ದೋಸೆ ಸ್ವಲ್ಪ ಕಪ್ಪಾಯಿತು. ಆಮೇಲೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ. ಇವಾಗ ಹಂಚಿಟ್ಕೊತಾ ಇದ್ದೀನಿ. ಹಂಚು ಸ್ವಲ್ಪ ಬಿಸಿ ಆದಮೇಲೆ ಹಂಚಿಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕ್ಕೊಂಡು ದೋಸೆನ ನಿಧಾನಕ್ಕೆ ಹಾಕ್ಕೊಬೇಕು. ಇವಾಗ ಇದನ್ನು ಹಿಂಗೆ ಹಾಕ್ಕೊತಾ ಇದ್ದೀನಿ. ಫಸ್ಟ್ ದೋಸೆ ಎಲ್ಲ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಮತ್ತು ಹಂಚು ನೀಟಾಗಿ ಕಾದಿರಲ್ಲ. ಫಸ್ಟ್ ದೋಸೆ ಸ್ವಲ್ಪ ಮಿಸ್ ಆಗುತ್ತೆ ಯಾವಾಗ್ಲೂ. ಇದೊಂದು ಸ್ವಲ್ಪ ಮಿಡ್ಲಲ್ಲಿ ದಪ್ಪ ಆಯಿತು. ಆ ಕಡೆ ಎಲ್ಲ ಆಗಿದೆ. ಸರಿ ಇವಾಗ ಹೇಳ್ತೀನಿ ಏನು ಅಂತ ಹೇಳಿ. ಏನಂದರೆ ನಾವು ಲಾಸ್ಟ್ ಟೈಮ್ ಯುಗಾದಿಗೆ ಮನೆಗೆ ಹೋಗಿದ್ವಿ. ಆವಾಗ ಇರಿ ಒಂದು ನಿಮಿಷ ಇದಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನ 2 ಸೈಡು ಬೇಯಿಸ್ಕೊಂಡು ಎತ್ತಿಟ್ಕೊತೀನಿ. ಇವಾಗ ಏನಂದರೆ ಯುಗಾದಿಗೆ ನಾವು ಮನೆಗೆ ಹೋಗಿದ್ವಿ. ಆವಾಗ ಹೋಳಿಗೆ ಮಾಡಿ ತೊಗೊಂಬಂದಿದ್ವಿ. ನನ್ನ ತಂಗಿನೂ ಬಂದಿದ್ಲು. ಅವಳ ಫ್ರೆಂಡ್ಸಿಗೆ ಅಂತ ಹೋಳಿಗೆ ತೊಗೊಂಬಂದಿದ್ಲು ಸ್ವಲ್ಪ. ಅವಳ ಫ್ರೆಂಡ್ ಅವತ್ತು ನಾವು ಊರಿಂದ ಬಂದಿದ್ದ ದಿವಸ ನನ್ನ ತಂಗಿ ಆಫೀಸಿಗೆ ಹೋಗಿದ್ಲು. ಮಧ್ಯಾಹ್ನ ಶಿಫ್ಟಿಗೆ ಹೋಗಿದ್ಲು. ಅವಳ ಫ್ರೆಂಡು ಅವತ್ತು ಲೀವ್ ಹಾಕಿದ್ಲು. ನೆಕ್ಸ್ಟ್ ಡೇ ಬರ್ತಾಳೆ ಅಂತ ಇವಳು ಹೋಳಿಗೆನ ತಂದು ಫ್ರಿಜ್ಜಲ್ಲಿಟ್ಟು ಹೋಗಿದ್ಲು. ಹೋಳಿಗೆ ಮತ್ತು ಜಾಮೂನು. ಹೋಳಿಗೆನ ನಮ್ಮಮ್ಮ ಏನು ಮಾಡಿದ್ದಾರೆ, ಬಾಳೆ ಎಲೆಯಲ್ಲಿ ಸುತ್ತಿ ಅದ್ರ ಮೇಲೆ ಪೇಪರಲ್ಲಿ ಸುತ್ತಿ ಕೊಟ್ಟಿದ್ರು. ಅದು ಏನಾಗಿದೆ, ಇವಳು ರಿಟರ್ನ್ ಬರೋ ಅಷ್ಟೊತ್ತಿಗೆ ಅವ್ರ ಪಿ ಜಿಲಿ ಫ್ರಿಜ್ ಕ್ಲೀನ್ ಮಾಡಿದಾರಂತೆ. ಆ ಫ್ರಿಜ್ ಕ್ಲೀನ್ ಮಾಡೋರು ಅದನ್ನು ಕಸ ಅಂತ ಬಿಸಾಕ್ಬಿಟ್ಟಿದ್ದಾರೆ. ಇವಳು ರಾತ್ರಿ ಬಂದುಬಿಟ್ಟು ಅಳ್ತಾ ಇದ್ದಾಳೆ, ಏನೋ ನಂದು ಹೋಳಿಗೆ ಎಲ್ಲ ಬಿಸಾಕ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ನನಗೆ ಭಯ ಆಗಿತ್ತು, ಹಲಸಿನ ಹಣ್ಣು ಎಲ್ಲಿ ಬಿಸಾಕ್ಬಿಡ್ತಾರೋ ಅಥವಾ ಹಲಸಿನ ಹಣ್ಣು ತುಂಬ ಸ್ಮೆಲ್ ಅಲ್ವಾ, ಎತ್ಕೊಂಡು ಯಾರಾದರೂ ತಿಂದುಬಿಟ್ರೆ ಸ್ಮೆಲ್ಲಿಗೇನೆ ಏನೋ ಇದೆ ಅಂತ ಅಂದು ತಿಂದರೆ ಅಂತ ನನಗೆ ಬೆಳಗ್ಗೆನೇ ಹೋಗಿ ಇಸ್ಕೊಂಬರೋಣ ಅಂತ ಅಂದ್ಕೊಂಡೆ. ಬಟ್ ಹೋಗಿರಲಿಲ್ಲ. ಬಟ್ ಯಾರೂ ಏನೂ ಮುಟ್ಟಿರಲಿಲ್ಲ, ಹಾಗೆ ಇತ್ತು. ಅದಕ್ಕೆ ಬೆಳಿಗ್ಗೆ ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ದೋಸೆ ಆಗಿದೆ ಇವಾಗ ತಿಂತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋದಲ್ಲೇ ನನ್ನ ಹಸ್ಬೆಂಡಿಗೆ ಕೊಡ್ತೀನಿ ಈವ್ನಿಂಗ್ ಮಾಡಿ ಹೇಗಿದೆ ಅಂತ ಅವ್ನು ಹೇಳ್ತಾನೆ ನೋಡಿ. ಇವಾಗ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ, ಕೊಡ್ತೀನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳೋಣ. ತಿನ್ನು. ಅವರು ತುಪ್ಪ ತಿನ್ನಲ್ಲ, ಹಾಗಾಗಿ ತುಪ್ಪ ಕೊಟ್ಟಿಲ್ಲ. ಹಾಗೆ ತಿಂದು ನೋಡಲಿ ಫಸ್ಟು, ಆಮೇಲೆ ಅಲ್ಲಿ ಚಟ್ನಿ ಇದೆ ಬೇಕಂದ್ರೆ ಹೇಳು ಹೆಂಗಿದೆ. ಸುಮ್ಮನೆ ಹೇಳ್ಬೇಡ, ನಿಜ ಹೇಳು. ನಿಜ ಹೇಳು. ಹುಳಿಯಾಗಿದ್ಯಾ ಮತ್ತೆ?
ಸ್ವೀಟ್ ಆಗಿದೆ ಮತ್ತೆ ಆ ಫ್ಲೇವರ್ ಚೆನ್ನಾಗಿದೆ ದೋಸೆಯಲ್ಲಿ. ಚೆನ್ನಾಗಿದೆಯಾ? ಹ್ಮ್ ಚಟ್ನಿ ಹಾಕೊಂಡು ತಿಂತೀಯ ಹಂಗೆ ತಿಂತೀಯ? ಆಹಾ, ಹಂಗೆ ಚೆನ್ನಾಗಿಲ್ಲ. ಹ್ಞೂ ಸರಿ. ನಮ್ಮಮ್ಮ ಮುಳ್ಕ ಕೊಟ್ಟಿದ್ದಾರಲ್ಲ ಅದು ತೊಗೊಂಬಂದು ಕೊಡ್ತೀನಿ ಇವಾಗ. ಅದು ಹೇಗಿದೆ ಅಂತ ಹೇಳಿರಿ. ಇವಾಗ ಇದನ್ನು ಕೊಡ್ತೀನಿ. ಹ್ಞೂ ತಿಂದು ಹೇಳು ಅದು ಹೆಂಗಿದೆ ಅಂತ. ಏನಿದು? ಅದು ಮುಳ್ಕ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಕ್ಕ. ಅದು ಹಾಗೆ ತಿಂದರೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ. ಅದು ಮೊನ್ನೆ ಮಾಡಿದ್ದಲ್ಲ ಗಟ್ಟಿ ಅನ್ಸತ್ತೆ ಸ್ವಲ್ಪ. ಹೆಂಗಿದೆ? ಸ್ವೀಟ್ ಸ್ವಲ್ಪ ಕಮ್ಮಿ ಇದೆ. ಮತ್ತೆ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಟೇಸ್ಟ್. ಸುಮ್ಮನೆ ಹೇಳ್ಬೇಡ ಇದಕ್ಕೋಸ್ಕರ. ನಿಜ ಹೇಳು, ಗಟ್ಟಿ ಗಟ್ಟಿಯಾಗಿದೆ ತಾನೇ? ಸ್ವಲ್ಪ. ಅದು ತಣ್ಣಗಾದ್ಮೇಲೆ ಗಟ್ಟಿನೇ ಆಗೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.